ನಿಮ್ಮ ಬ್ಯಾಂಕ್ ಖಾತೆ ಫ್ರೀಸ್ ಆಗಿದೆಯಾ? ನಮಸ್ಕಾರ ಸ್ನೇಹಿತರೆ, ನೀವು ಯಾವುದೇ ತಪ್ಪು ಮಾಡದೇ ಇದ್ರೂ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಅಂತ ನಿಮ್ಮ ಬ್ಯಾಂಕ್ ಖಾತೆಯನ್ನ ಸೀಸ್ ಮಾಡಲಾಗಿದೆಯಾ? ನಿಮ್ಮ ಅಕೌಂಟ್ನಲ್ಲಿರೋ ಹಣವನ್ನ ಬಳಸಲು ಆಗದೆ ಕಷ್ಟ ಪಡ್ತಾ ಇದ್ದೀರಾ? ಹಾಗಾದ್ರೆ ಗಾಬರಿ ಆಗಬೇಡಿ, ಇದಕ್ಕೆ ಕೇಂದ್ರ ಸರ್ಕಾರವೇ ಒಂದು ಸೂಪರ್ ಪರಿಹಾರವನ್ನ ತಂದಿದೆ. ಅದೇನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಈ ಮಾಹಿತಿ ತಿಳಿಯಲಿ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ನಲ್ಲಿ ಸಣ್ಣ ಪುಟ್ಟ ವಹಿವಾಟು ನಡೆಯುವಾಗ ತಿಳಿಯದೆ ಸೈಬರ್ ವಂಚಕರ ಲಿಂಕ್ಗಳಿಂದಾಗಿ ಸಾಮಾನ್ಯ ಜನರ ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗ್ತಾ ಇದೆ. ಆದರೆ ಇಂತಹ ತೊಂದರೆಗಳಿಗೆ ಸಿಲುಕಿರುವ ಸಾರ್ವಜನಿಕರ ನೆರವಿಗಾಗಿ ಕೇಂದ್ರ ಗೃಹ ಸಚಿವಾಲಯವು NCRF ಅಡಿಯಲ್ಲಿ ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ. ಇದರ ಪ್ರಕಾರ ಯಾವುದೇ ತಪ್ಪು ಮಾಡದ ಗ್ರಾಹಕರ ಖಾತೆಗಳನ್ನ ಬ್ಯಾಂಕ್ಗಳು ಅನಗತ್ಯವಾಗಿ ಫ್ರೀಸ್ ಮಾಡಿ ಇಡುವಂತಿಲ್ಲ. ನಿಮ್ಮ ಖಾತೆ ಫ್ರೀಸ್ ಆಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ: ತಕ್ಷಣವೇ ನಿಮ್ಮ ಬ್ಯಾಂಕ್ ನ ಬ್ರಾಂಚ್ಗೆ ಭೇಟಿ ನೀಡಿ ಹೋಲ್ಡ್ ಆಗಿರುವ ಮೊತ್ತ ಮತ್ತು ಸೈಬರ್ ಕ್ಲೈಮ್ ದೂರಿನ ಅಕ್ನಾಲೆಜ್ಮೆಂಟ್ ನಂಬರ್ ಅನ್ನ ಪಡೆದುಕೊಳ್ಳಿ. ನಂತರ ಈ ಗ್ರೀವೆನ್ಸ್ ರಿಡ್ರೆಸಲ್ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿ. ಅದೇಗೆ ಎಂಬುದನ್ನ ಈಗ ನೋಡೋಣ. ಅರ್ಜಿಯ ಎಡಭಾಗದಲ್ಲಿ ರವರಿಗೆ ಶಾಖಾ ವ್ಯವಸ್ಥಾಪಕರು, ನಿಮ್ಮ ಬ್ಯಾಂಕ್ನ ಹೆಸರು ಹಾಗೂ ಬ್ರಾಂಚ್ನ ನೇಮ್ ಅನ್ನ ಬರೆಯಿರಿ. ನಂತರ ವಿಷಯ: ಖಾತೆ ಫ್ರೀಸ್ ಅಥವಾ ಹಣ ಹೋಲ್ಡ್ ಆಗಿರುವ ಹಿನ್ನೆಲೆಯಲ್ಲಿ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಂ ಪೋರ್ಟಲ್ ನಲ್ಲಿ ದೂರು ದಾಖಲಿಸಿ ರಿಕ್ವೆಸ್ಟ್ ID ನೀಡುವ ಕುರಿತು ಎಂದು ಬರೆಯಿರಿ. ಅದರ ಕೆಳಗೆ: ಮಾನ್ಯರೇ, ನಾನು ನಿಮ್ಮ ಬ್ಯಾಂಕ್ನ ಖಾತೆದಾರನಾಗಿದ್ದು ನನ್ನ ಬ್ಯಾಂಕ್ ಖಾತೆ ಸಂಖ್ಯೆ, ಇಲ್ಲಿ ನಿಮ್ಮ ಖಾತೆ ಸಂಖ್ಯೆಯನ್ನ ಬರೆಯಿರಿ ಆಗಿರುತ್ತದೆ. ಇತ್ತೀಚೆಗೆ ನನ್ನ ಬ್ಯಾಂಕ್ ಖಾತೆಯನ್ನ ಸೈಬರ್ ವಂಚನೆ ಪ್ರಕರಣದ ಸಂಬಂಧ ಫ್ರೀಸ್ ಅಥವಾ ಹೋಲ್ಡ್ ಮಾಡಲಾಗಿದೆ. ಇದರಿಂದ ನನ್ನ ಖಾತೆಯಲ್ಲಿರುವ ಹಣವನ್ನ ಬಳಸಲು ಸಾಧ್ಯವಾಗುತ್ತಿಲ್ಲ ಹಾಗೂ ನನ್ನ ದೈನಂದಿನ ಅಗತ್ಯಗಳಿಗೆ ತೀವ್ರ ತೊಂದರೆ ಆಗುತ್ತಿದೆ. ಭಾರತ ಸರ್ಕಾರದ NCRF CECFRMS SOP ದಿನಾಂಕ 2/1/2002 ಸೆಕ್ಷನ್ 3 ರೂಲ್ ನಂಬರ್ 10 ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಂ ಪ್ರಕಾರ ಬ್ಯಾಂಕ್ ಮೂಲಕ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಂ ಪೋರ್ಟ್ ನಲ್ಲಿ ದೂರು ದಾಖಲಿಸಿ ಅದರ ಗ್ರೀವೆನ್ಸ್ ರಿಕ್ವೆಸ್ಟ್ ID ಅಥವಾ ರೆಫರೆನ್ಸ್ ನಂಬರ್ ಅನ್ನ ಖಾತೆದಾರರಿಗೆ ನೀಡುವ ಅವಕಾಶವಿದೆ. ಆದ್ದರಿಂದ ದಯವಿಟ್ಟು ನನ್ನ ಅರ್ಜಿಯನ್ನ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಂ ಪೋರ್ಟ್ ನಲ್ಲಿ ತಕ್ಷಣ ದಾಖಲಿಸಿ ಅದರ ಗ್ರೀವೆನ್ಸ್ ರಿಕ್ವೆಸ್ಟ್ ID ಅಥವಾ ರೆಫರೆನ್ಸ್ ನಂಬರ್ ಅನ್ನ ನನಗೆ ನೀಡುವಂತೆ ಹಾಗೂ ನಿಯಮಾನುಸಾರ ನನ್ನ ಅರ್ಜಿಯನ್ನ ಸಂಬಂಧಪಟ್ಟ ತನಿಖಾ ಅಧಿಕಾರಿಗಳಿಗೆ ಕಳುಹಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇನೆ. ಈ ಕುರಿತು ಅಗತ್ಯವಿರುವ ಯಾವುದೇ ದಾಖಲೆಗಳು ಅಥವಾ ಮಾಹಿತಿಯನ್ನ ಒದಗಿಸಲು ನಾನು ಸಿದ್ಧನಿದ್ದೇನೆ. ಧನ್ಯವಾದಗಳು. ಅದರ ಕೆಳಗೆ ಸ್ಥಳ, ದಿನಾಂಕವನ್ನ ಬರೆಯಿರಿ. ಬಲಭಾಗದಲ್ಲಿ ವಿಶ್ವಾಸಿ, ನಿಮ್ಮ ಸಹಿಯನ್ನ ಹಾಕಿ ನಂತರ ಹೆಸರು, ಖಾತೆ ಸಂಖ್ಯೆ, ಮೊಬೈಲ್ ಸಂಖ್ಯೆ, ವಿಳಾಸವನ್ನ ಬರೆಯಿರಿ. ಈ ಅರ್ಜಿಯೊಂದಿಗೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಲಗತ್ತಿಸಿ ಬ್ಯಾಂಕ್ ಮ್ಯಾನೇಜರ್ಗೆ ಸಲ್ಲಿಸಿ. ಬ್ಯಾಂಕ್ನವರು ತಕ್ಷಣ ಇದನ್ನ ಗ್ರೀವೆನ್ಸ್ ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡಿ ತನಿಖಾ ಸಂಸ್ಥೆಗಳ ಗಮನಕ್ಕೆ ತಂದು ನಿಮ್ಮ ಖಾತೆಯನ್ನ ಅನ್ಫ್ರೀಸ್ ಮಾಡಲು ಕ್ರಮ ಕೈಗೊಳ್ತಾರೆ. ಯಾವುದೇ ಕಾರಣಕ್ಕೂ ಸೈಬರ್ ಕ್ರೈಮ್ ನೋಟಿಸ್ ಬಂತು ಅಂತ ಭಯಪಡಬೇಡಿ. ಸರಿಯಾದ ಕಾನೂನು ಪ್ರಕ್ರಿಯೆ ಅನುಸರಿಸಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರು ಕೂಡ ಉಪಯುಕ್ತವಾಗಬಹುದು. ಹಾಗಾಗಿ ಈ ವಿಡಿಯೋವನ್ನ ಈಗಲೇ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ. ಧನ್ಯವಾದಗಳು.